ತುರುವೇಕೆರೆ ತಾಲೂಕಿನಲ್ಲಿ ಡಿಎಸ್ಎಸ್ನ ಎರಡು ಬಣಗಳ ನಡುವೆ ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಲ ವಸೂಲಾತಿ ಸಮಯದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಡಿಎಸ್ಎಸ್ನ ಒಂದು ಬಣ ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮತ್ತು ಸಂಘಟಕರ ವಿರುದ್ಧ ಈಗಾಗಲೇ ದೌರ್ಜನ್ಯದಿಂದ ವರ್ತಿಸಿ ಮನೆ ಬಾಗಿಲಿಗೆ ಬಂದು ಜಾತಿ ನಿಂದನೆ ಮಾಡಿ ಸಾಲ ವಸೂಲಿ ಮಾಡಲು ಬರುತ್ತಿದ್ದಾರೆ ಎಂದು ದೂರು ದಾಖಲು ಮಾಡಿದ್ದಾರೆ. ಆದರೆ ಡಿಎಸ್ಎಸ್ನ ಇನ್ನೊಂದು ಬಣದ ದಲಿತ ಮುಖಂಡರಾದ ಮುನಿಯೂರು ರಂಗಸ್ವಾಮಿ ಮಾತನಾಡಿ, ಯಾರೆಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ ಮೇಲೆ ಸುಳ್ಳು ಆರೋಪ ಮಾಡಿ ಜಾತಿ ನಿಂದನೆ ದೂರು ದಾಖಲಿಸಲು ಬರುತ್ತಾರೆ ಅಂತವರನ್ನ ಮನೆ ಬಳಿ ಕರೆದು ಅವರ ಪೂರ್ಣ ವಿವರವನ್ನ ತಿಳಿದು ನಮಗೆ ಮಾಹಿತಿ ಕೊಡಿ, ಜೊತೆಗೆ ನೀವು ಕೂಡ ಪೊರಕೆ ಸೇವೆ ಮಾಡಿ ಎಂದು ಘಂಟಾಘೋಷವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಒಟ್ಟಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿಯ ಬಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಹೋರಾಟ ಮಾಡುತ್ತಿದೆ. ಅದೇ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಇನ್ನೊಂದು ಬಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿರುದ್ಧ ಹೋರಾಟ ನಡೆಸುತ್ತಿದೆ. ಕೇಸ್ಗಳನ್ನ ಹಾಕೊಂಡು ಅಟ್ರಾಸಿಟಿ ಕೇಸ್ ಹಾಕೊಂಡು ಯಾರ್ಯಾರು ತಿರುಗ್ತಾವ್ರೆ ಅಂಥವ್ರಿಗೆ ತಮ್ಮ ಹತ್ರ ಬಂದಾಗ ಹೊರಗೆ ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಇದನ್ನು ಮುಂದಿನ ದಿನಗಳಲ್ಲಿ ನಾವೇ ಒಂದು ಟೀಮ್ ಮಾಡ್ಕೊಂಡು ಧರ್ಮಸ್ಥಳ ಸಂಘಗಳು ಎಷ್ಟವೆ ಅಂತ ಯೋಜನಾಧಿಕಾರಿಗಳಿಂದ ಮಾಹಿತಿ ತಗೊಂಡು ಆ ಸಂಘಗಳನ್ನ ಮಹಿಳಾ ಮನೆಗಳನ್ನ ನಾವೇ ಭೇಟಿ ಮಾಡಿ ಯಾರ್ಯಾರು ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಯಾರ್ಯಾರು ಬಂದು ಅಪಪ್ರಚಾರ ಮಾಡ್ತಾರೆ ಅಂಥವ್ರನ್ನ ನಿಮ್ಮ ಹೆಸರೇನು, ನಿಮ್ದು ಯಾವ ಊರು ಅಂತ ಪಟ್ಟಿ ತಗೊಂಡು ನಮ್ಗಳಿಗೆ ಕೊಟ್ಟು ನೀವು ಕೂಡ ಪರ್ಕೆ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಪತ್ರಿಕಾ ಮುಖಾಂತರ ನಾನು ಹೇಳ್ತೀನಿ.